ನಿತ್ಯ ನಿಗಮಾತೀತ ನಿರ್ಗುಣ ಭೃತ್ಯ ವತ್ಸಲ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತಲಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಇಲ್ಲೂ ಅವನ ಮಹಿಮೆ ಹೇಳಿ ಮತ್ತೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎನ್ನುವುದನ್ನು ಹೇಳ್ತಾರೆ. ನಿತ್ಯ ನಿಗಮಾತೀತ, ನಿತ್ಯವಾದ ಅಪೌರುಷೇಯವಾದ ವೇದಗಳಿಗೆ ಅತೀತ, ಮೀರಿದ್ದಾನೆ. ವೇದಗಳು ಹೇಳುವಷ್ಟೇ ಮಹಿಮೆ ಅಲ್ಲ ಪರಮಾತ್ಮನ, ವೇದಗಳು ಹೇಳೋದಕ್ಕಿಂತ ಮಿಗಿಲಾಗಿ ಪರಮಾತ್ಮನ ಮಹಿಮೆ ಇದೆ. ನಿರ್ಗುಣ, ನಿರ್ಗುಣ ಅಂದ್ರೆ ಯಾವ ಗುಣ ಇಲ್ಲದವನು ಅಂತ ಅರ್ಥ ಅಲ್ಲ. ನಿರ್ಗುಣ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಪ್ರಾಕೃತವಾದ ಬಂಧಕವಾದ ಸತ್ವರಜಸ್ತಮೋ ಗುಣಗಳಿಗೆ ಮೀರಿದ್ದಾನೆ ಪರಮಾತ್ಮ ಅಂತ ಅರ್ಥ ನಿರ್ಗುಣ ಅಂದ್ರೆ. ಹೊರತು ಆನಂದಾದಿ ಗುಣರಹಿತ ಅಂತ ಮಾತ್ರ ಅರ್ಥ ಮಾಡಬಾರದು. ಉಪನಿಷತ್ನಲ್ಲೆಲ್ಲ ನಿರ್ಗುಣ ಅಂತ ವರ್ಣನೆ ಮಾಡಿದ್ದಾರೆ ಪರಮಾತ್ಮನ. ದೊಡ್ಡ ಮಹಿಮೆ ಅದು. ಸತ್ವರಜಸ್ತಮೋ ಗುಣಗಳ ಸಂಬಂಧ ಅವನಿಗಿಲ್ಲ ಅನ್ನೋದು ದೊಡ್ಡ ಮಹಿಮೆ. ಯಾಕೆಂದ್ರೆ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿ ಶ್ರೀಭೂ ದುರ್ಗಾರೂಪಿಯಾದ ಲಕ್ಷ್ಮೀದೇವಿ. ಲಕ್ಷ್ಮೀ ಪತಿಯಾದ ಪರಮಾತ್ಮ ಆ ಗುಣದ ಬಂಧನಕ್ಕೆ ಹೇಗೆ ಒಳಗಾಗ್ತಾನೆ. ಆದ್ರಿಂದ ನಿರ್ಗುಣ ಅಂತಂದ್ರೆ ಬಂಧಕವಾದ ಗುಣರಹಿತ ಅಂತ. ಸಾಕ್ಷೀತೇತ ಕೇವಲೋ ನಿರ್ಗುಣಶ್ಚ, ಅಲ್ಲೆಲ್ಲ ನಿರ್ಗುಣ ಅನ್ನೋ ಪದ ಬಂದಿದೆ. ಹೀಗೆ ಅರ್ಥ ಮಾಡಬೇಕು. ಕೆಲವರೆಲ್ಲ ಅರ್ಥ ಮಾಡುವಾಗ ನಿರ್ಗುಣ ಅಂದ್ರೆ ಯಾವ ಗುಣನೂ ಪರಮಾತ್ಮನಿಗಿಲ್ಲ, ನಿರ್ಗುಣ ನಿರಾಕಾರ ನಿರ್ಧರ್ಮಕ ಅಂತ ಮಾಡಿಬಿಟ್ರು. ಹಾಗೆ ಮಾಡೋದು ಸರಿಯಾಗುವುದಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೆ ನಿರ್ಗುಣ ಅಂತ ಒಂದು ಹೆಸರು ಬಂದಿದೆ. ನಿರ್ಗುಣ ಅಂತ ಒಂದು ನಾಮ ಇದೆ ಸಹಸ್ರನಾಮದಲ್ಲಿ. ಎಷ್ಟು ಸ್ವಾರಸ್ಯವಾದ ಜಾಗದಲ್ಲಿ ಆ ನಾಮ ಬಂದಿದೆ ಅಂತಂದ್ರೆ, ಗುಣಭೃನ್ ನಿರ್ಗುಣೋ ಮಹಾನ್ ಅಣುರ್ಬೃಹತ್ ಕೃಶಸ್ಥೂಲ ಗುಣಭೃನ್ ನಿರ್ಗುಣೋ ಮಹಾನ್ ಅಧೃತ ಸ್ವಧೃತ ಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಣು ಬೃಹತ್, ಪರಮಾತ್ಮ ಅಣುನೂ ಹೌದು ಬೃಹತ್ತು ಹೌದು. ಅಣುರ್ಬೃಹತ್ ಕೃಶಃ ಸ್ಥೂಲ, ಅವನು ಕೃಷನೂ ಹೌದು ಸ್ಥೂಲನೂ ಹೌದು. ನಮ್ಮಂಗಲ್ಲ, ನಾವು ಕೃಷರು ಆಗ್ತೀವಿ ಸ್ಥೂಲನೂ ಆಗ್ತೀವಿ. ಒಂದಿಷ್ಟು ವರ್ಷ ಸ್ಥೂಲ ಆಗಿರ್ತೀವಿ, ಇದ್ದಕ್ಕಿದ್ದಂಗೆ ಕೃಷಿ ಆಗ್ತೀವಿ. ಪರಮಾತ್ಮ ಹಾಗೆ ಅಂತ ಭಾವಿಸಬಾರ್ದು. ಯಾಕೋ ಉಪವಾಸ ಬಿದ್ದು ತಳ್ಳಗಾದ್ನೇನೋ ಅಂತ ಹಂಗೆ ಭಾವಿಸಬಾರ್ದು. ಅಣು ಬೃಹತ್, ಕೃಷ ಸ್ಥೂಲ, ಅಣುವಿನಲ್ಲಿ ಅಣುವಾಗಿದ್ದಾನೆ, ಬೃಹತ್ನಲ್ಲಿ ಬೃಹತ್ ಆಗಿದ್ದಾನೆ. ಕೃಷರಲ್ಲಿ ಕೃಷವಾಗಿರ್ತಾನೆ, ಸ್ಥೂಲ ವ್ಯಕ್ತಿಗಳಲ್ಲಿ ಸ್ಥೂಲವಾಗಿರ್ತಾನೆ ಪರಮಾತ್ಮ. ಗುಣಭೃನ್ ನಿರ್ಗುಣೋ ಮಹಾನ್, ಗುಣಭೃತ್ತು ಹೌದು ನಿರ್ಗುಣನೂ ಹೌದು, ಒಟ್ಟೊಟ್ಟಿಗೆ ಇದೆ ಆ ಪದ. ಇದರಿಂದ ಹೇಳ್ತಾರೆ, ಇದನ್ನು ಉಲ್ಲೇಖ ಮಾಡಿ ಹೇಳ್ತಾರೆ ಒಂದ್ ಕಡೆ ವಾದಿರಾಜ ಸ್ವಾಮಿಗಳು. ನಿರ್ಗುಣ ಅನ್ನೋ ಶಬ್ದಕ್ಕೆ ಇಲ್ಲೇನು ಅರ್ಥ ಮಾಡ್ತೀರಿ, ಹಿಂದೆನೇ ಇದೆ ಗುಣಭೃತ ಅಂತ. ಆದ್ರಿಂದ ನಿರ್ಗುಣ ಅಂತಂದ್ರೆ ಯಾವ ಗುಣನೂ ಪರಮಾತ್ಮನಿಗಿಲ್ಲ ಅಂತ ಅರ್ಥ ಮಾಡಿಬಿಟ್ರೆ ಆ ಹಿಂದಿನ ಗುಣಭೃತ ಅನ್ನೋ ಪದಕ್ಕೆ ಗತಿ ಅಂತ. ಅದಕ್ಕೆ ಗುಣಭೃತ ಅಂತಂದ್ರೆ ಆನಂದಾದಿ ಗುಣ ಪರಿಪೂರ್ಣ. ಗುಣಭೃನ್ ನಿರ್ಗುಣ ಅಂತಂದ್ರೆ ಸತ್ವರಜಸ್ತಮಸ್ಸು ಅನ್ನೋ ಪ್ರಾಕೃತ ಗುಣರಹಿತ. ಹೀಗೆ ಅರ್ಥ ಮಾಡ. ಇದು ಒಂದು ಸಾಕು. ಗುಣಭೃನ್ ನಿರ್ಗುಣ ಮಹಾನ್. ಬೇರೆ ಬೇರೆ ಕಡೆ ನೋಡಿದ್ರೆ ಬರೇ ನಿರ್ಗುಣ ಅಂತಿದೆ, ಇಲ್ಲಿ ಮಾತ್ರ ಹೀಗೆ. ಆದ್ರಿಂದ ನಿರ್ಗುಣ ಅಂತಂದ್ರೆ ಅಷ್ಟೇ ಅರ್ಥ, ಪ್ರಾಕೃತ ಗುಣರಹಿತನಾಗಿದ್ದಾರೆ. ಭೃತ್ಯ ವತ್ಸಲ, ಭೃತ್ಯ ವತ್ಸಲ ಅಂದ್ರೆ ಭೃತ್ಯರನ್ನ, ಭೃತ್ಯರು ವತ್ಸಲ, ಭೃತ್ಯರ ಮೇಲೆ ವತ್ಸಲ. ವತ್ಸಲ ಅನ್ನೋ ಶಬ್ದ, ವತ್ಸ ಅಂತಂದ್ರೆ ಕರುಗಳು. ವತ್ಸವತ್ ಲಾತೀತಿ ವತ್ಸಲ, ಭೃತ್ಯಾನ್ ವತ್ಸವತ್ ಲಾತಿ. ದನ ತನ್ನ ಕರುವನ್ನ ಹೇಗೆ ತನ್ನ ಕಡೆ ಎಳ್ಕೊಳ್ತದೋ ಅದರ ಮೇಲೆ ಅಷ್ಟು ಮಮತೆ ಇಟ್ಟಿರ್ತದೆ, ಹಾಗೆ ಭೃತ್ಯರನ್ನ ವತ್ಸ ಕರುಗಳಂತೆ ಮಕ್ಕಳಂತೆ ಲಾತಿ ಸ್ವೀಕಾರ ಮಾಡ್ತಕ್ಕಂಥವನು. ಪರಮಾತ್ಮನಿಗೆ ಭೃತ್ಯರು ಬೇರೆ ಅಲ್ಲ, ಮಕ್ಕಳು ಬೇರೆ ಅಲ್ಲ. ಬೇರೆಯವರಿಗೆ ಇವನು ಭೃತ್ಯ ಇವನು ಮಗ ಅಂತ ಇರ್ತದೆ. ಪರಮಾತ್ಮನಿಗೆ ಮಾತ್ರ ಭೃತ್ಯರಲ್ಲ, ವತ್ಸವತ್ ಲಾತಿ. ಆದ್ರಿಂದ ಭೃತ್ಯ ವತ್ಸಲ ಅಂತ ಪರಮಾತ್ಮನಿಗೆ ಹೆಸರು. ಬಹಳ ಅದ್ಭುತವಾದ ಶಬ್ದಗಳು ಸಂಸ್ಕೃತ. ವತ್ಸಲ ಅನ್ನೋ ಶಬ್ದ ನೋಡಿದ್ರೆ ಅಷ್ಟ ಅರ್ಥ ಹೇಳ್ತದೆ. ಬರೇ ಪ್ರೀತಿ ಅಂತ ಅರ್ಥ ಅಲ್ಲ. ವಾತ್ಸಲ್ಯ ಅಂದ್ರೆ ಪ್ರೀತಿ ಇಟ್ಟವ್ರನ್ನ ಭಕ್ತವತ್ಸಲ ಅಂತ ಕರೆಯುವುದು. ಮಕ್ಕಳಂತೆ ನೋಡ್ಕೊಳ್ತಕ್ಕಂಥವನು. ಭಯ ವಿನಾಶನನಾಗಿದ್ದಾನೆ. ಭಯ ವಿನಾಶನ ಅನ್ನೋದಕ್ಕೂ ಎರಡರ್ಥ. ಸಂಸ್ಕೃತದಲ್ಲಿ ಭಯ ಅನ್ನೋ ಶಬ್ದಕ್ಕೆ ಎರಡರ್ಥ ಇದೆ. ಭಯ ಅಂತಂದ್ರೆ ಹೆದರಿಕೆ ಅಂತ ಒಂದರ್ಥ. ಏನಾದ್ರೂ ಅಂಜಿಕೆ ಆದ್ರೆ, ಯಾರಿಂದಲಾದ್ರೂ ಭಯ ಬಂದ್ರೆ ಆ ಭಯ ಪರಿಹಾರ ಮಾಡ್ತಕ್ಕವನು. ಇನ್ನೊಂದರ್ಥ ಭಯ ವಿನಾಶನ ಅಂದ್ರೆ, ಭಯ ಅಂದ್ರೆ ಮನಶ್ಚಾಂಚಲ್ಯ ಅಂತ ಅರ್ಥ ಇದೆ. ಮನಶ್ಚಾಂಚಲ್ಯಕ್ಕೆ ಭಯ ಅಂತ ಕರೀತಾರೆ ಸಂಸ್ಕೃತ. ಭಯಂ ತತ್ವಾವಮರ್ಶನಾತ್. ಮನಶ್ಚಾಂಚಲ್ಯ, ಮನಸ್ಸಿನಲ್ಲಿ ಗೊಂದಲ ಇದ್ರೆ ಸಂದೇಹ ಇದ್ರೆ ತತ್ವ ವಿಮರ್ಶೆ ಮಾಡಿ ಪರಿಹಾರ ಮಾಡಿಕೊಳ್ಬೇಕು. ಹಾಗೆ ಭಯ ವಿನಾಶನ ಅಂದ್ರೆ ಮನಶ್ಚಾಂಚಲ್ಯವನ್ನ ಪರಿಹಾರ ಮಾಡ್ತಕ್ಕಂಥವನು, ಹೆದರಿಕೆಯನ್ನ ಪರಿಹಾರ ಮಾಡ್ತಕ್ಕವನು ಪರಮಾತ್ಮ.
ಸತ್ಯಕಾಮನಾಗಿದ್ದಾನೆ. ಅವನಿಗೇನು ಇಚ್ಛೆ ಬಂತು ಅದೇ ನಡೆಯೋದು. ಮನುಷ್ಯರ ಇಚ್ಛೆ ನಡೆಯುವುದಿಲ್ಲ, ಪರಮಾತ್ಮನ ಏನಿಚ್ಛೆ ಬಂತು ಅದು ನಡೀತದೆ. ಶರಣ್ಯ ಎಲ್ರಿಗೂ ಕೂಡ ರಕ್ಷಕನಾಗಿದ್ದಾನೆ. ಶ್ಯಾಮಲ ವರ್ಣೋಪೇತ ಕೋಮಲಾಂಗ ಸುಖಿ ಇಂಥ ಪರಮಾತ್ಮ. ಕೆಲವು ಸಲ ಜಗನ್ನಾಥ ದಾಸರು ಭಗವಂತನ ಬಗ್ಗೆ ಹೇಳುವಾಗ ಒಂದೊಂದು ಪದ್ಯ ಬರೇ ವಿಶೇಷಣ ಕೊಟ್ಟು ಮೈ ಮರೆತು ವರ್ಣನೆ ಮಾಡಿಬಿಡ್ತಾರೆ. ಹೀಗೆ ಮಾಡಿ ಇಂಥ ಪರಮಾತ್ಮ ಮತ್ತನಂದದಿ ಮತ್ತರೊಳಗೆ ಎತ್ತ ನೋಡಲು ಸುತ್ತಲಿಪ್ಪನು. ಈ ಕೆಲವರು ಹುಚ್ಚಿಡ್ದವ್ರು ಇರ್ತಾರೆ, ಯಾವ ಬೀದಿಯಲ್ಲಿ ನೋಡಿದ್ರು ಕಾಣಿಸ್ತಾ ಇರ್ತಾರೆ. ಒಂದ್ಸಲ ಇಲ್ಲಿ ಕಾಣಿಸ್ತಾರೆ, ಇನ್ನೊಂದ್ಸಲ ಅಲ್ಲಿ ಒಟ್ಟು ತಿರುಗ್ತಾ ಇರ್ತಾರೆ, ಊರು ತುಂಬಾ ತಿರುಗ್ತಾ ಇರ್ತಾರೆ. ಹಾಗೆ ಪರಮಾತ್ಮ ನಹಿ ದೃಷ್ಟಾಂತೆ ಸರ್ವಸಾಮ್ಯಂ. ಅವನು ಹುಚ್ಚಿಡ್ ತಿರುಗ್ತಿದ್ದಾನೆ ಅಂತ ತಿಳ್ಕೋಬಾರ್ದು. ಹುಚ್ಚರಂತೆ ತಿರುಗ್ತಾ ಇದ್ದಾನೆ, ಎಲ್ಲಾ ಕಡೆ ಸರ್ವತ್ರ ಇದ್ದಾನೆ, ಎಲ್ಲಿ ನೋಡಿದ್ರೂ ಇದ್ದಾನೆ. ರುದ್ರದೇವರ ಬಗ್ಗೆ ಹೇಳ್ತಾರಲ್ಲ ಹಾಗೆ. ಕಾಶಿಯಲ್ಲಿ ರುದ್ರದೇವರನ್ನ ವಿಚಾರ ಹೇಳುವಾಗ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಆ ಶೈವ ಪುರಾಣದಲ್ಲೇ ಹೇಳ್ತಾರೆ, ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ. ಕೋಪಿ ಕಾಶಿ ನಿವಾಸಿ, ಕಾಶಿಯಲ್ಲಿ ಇರ್ತಕ್ಕ ಯಾರೋ ಒಬ್ಬ ವ್ಯಕ್ತಿ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ, ಜಟಾಧಾರಿಯಾಗಿ ಬೀದಿಯಲ್ಲಿ ತಿರುಗ್ತಾ ಇದ್ದಾನಂತೆ. ಏನ್ ತಿರುಗ್ತಾ ಇದ್ದಾನೆ? ಪಾಯಂ ಪಾಯಂ ಶ್ರುತಿ ಚುಲುಕಿತಂ ರಾಮನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ತಾರಕಾಖ್ಯಂ ಜಾಪಂ ಜಾಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣಮೂಲೆ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲಃ ಕೋಪಿ ಕಾಶಿ ನಿವಾಸಿ. ಜಟಾಧಾರಿಯಾಗಿ ಹುಚ್ಚನಂತೆ ಬೀದಿ ತಿರುಗ್ತಾ ಇರ್ತಾರಂತೆ. ವೀಥ್ಯಾಂ ವೀಥ್ಯಾಂ ಯಾಕೆ ಅಂತಂದ್ರೆ ಜಾಪಂ ಜಾಪಂ ಪ್ರಕೃತಿ ವಿಕೃತವು ಪ್ರಾಣಿನಾಂ ಕರ್ಣಮೂಲೆ. ಕಾಶಿ ಕ್ಷೇತ್ರದಲ್ಲಿ ಯಾರು ಸತ್ರು ಕೂಡ ಅವರಿಗೆ ಕಾಶಿ ಮರಣಾನ್ ಮುಕ್ತಿ ಅಂತಿದೆ. ಕಾಶಿಯಲ್ಲಿ ಸತ್ರ ಮೋಕ್ಷ ಸಿಗ್ತದಂತೆ. ಕಾಶಿಯಲ್ಲಿ ಸತ್ರ ಮೋಕ್ಷ ಸಿಗ್ತದೆ ಯೋಗ್ಯ ಚೇತನಾಗಿದ್ರೆ. ಯಾಕೆ ಮೋಕ್ಷ ಸಿಗ್ತದೆ ಅಂತಂದ್ರೆ ಕಾಶಿಯಲ್ಲಿ ಆ ಯೋಗ್ಯ ಚೇತನರು ಕಾಶಿಯಲ್ಲಿ ಹೋಗಿ ಸಾಯುವಾಗ ಯಾವುದೋ ಬೀದಿಯಲ್ಲಿ ಸಾಯಬಹುದು, ಯಾವುದೋ ಘಾಟ್ನಲ್ಲಿ ಸಾಯಬಹುದು. ಇಂಥ ಮಣಿಕರ್ಣಿಕಾ ಘಾಟ್ ಅಂತಲೇ ನಿಯಮ ಇಲ್ಲ. ಯಾವ ಘಾಟ್ನಲ್ಲಿ ಬೇಕಾದ್ರೆ ಸಾಯಬಹುದು, ಯಾವ ಬೀದಿಯಲ್ಲಿ ಬೇಕಾದ್ರೆ ಸಾಯಬಹುದು. ಅದಕ್ಕೆ ಮಹರುದ್ರ ದೇವರು ಕಾಶಿ ವಿಶ್ವನಾಥ ಬೀದಿಯಲ್ಲಿ ತಿರುಗ್ತಾ ಇರ್ತಾನಂತ ರೂಪದಿಂದ. ಯಾಕೆಂದ್ರೆ ಅಲ್ಲಿ ಪ್ರಾಣಿನಾಂ ಕರ್ಣಮೂಲೆ, ಪ್ರಕೃತಿ ವಿಕೃತವು ಪ್ರಾಣಿನಾಂ ಕರ್ಣಮೂಲೆ. ಆ ಯೋಗ್ಯ ಚೇತನ ಸಾಯುವಾಗ ಅವನ ಕಿವಿಯಲ್ಲಿ ಬಂದು ರಾಮ ಮಂತ್ರ ಜಪ ಮಾಡಿಬಿಡ್ತಾರಂತೆ ರುದ್ರದೇವ್. ಭಕ್ತರ ಮೇಲೆ ಕಾಶಿಯಲ್ಲಿ ವಿಷ್ಣು ಭಕ್ತರು ಯಾರಿದ್ದಾರೆ ಅವರು ಕಾಶಿಯಲ್ಲಿ ಸಾಯುವಾಗ ಅವರಿಗೆ ಮುಕ್ತಿ ಆಗಲಿ ಅಂತ ಜಾಪಂ ಜಾಪಂ ಪ್ರಕೃತಿ ವಿಕೃತವು ಪ್ರಾಣಿನಾಂ ಕರ್ಣಮೂಲೆ. ಅದಕ್ಕೆ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ. ತಾನು ಪಾಯಂ ಪಾಯಂ ಶ್ರುತಿ ಚುಲುಕಿತಂ ರಾಮನಾಮಾಮೃತಂ ಯ, ಸದಾ ರಾಮ ಮಂತ್ರ ಜಪ ಮಾಡ್ತಾ ರಾಮನಾಮಾಮೃತವನ್ನ ಪಾನ ಮಾಡ್ತಾ ಹೃದಯದಲ್ಲಿ ಆ ತಾರಕ ಮಂತ್ರ ರಾಮ ಮಂತ್ರ ಪ್ರತಿಪಾದ್ಯ ಶ್ರೀ ರಾಮನನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾ ಯಾರಾದ್ರೂ ಅಲ್ಲಿ ಮರಣ ಆಗುವಾಗ ಅವರ ಕಿವಿಯಲ್ಲಿ ರಾಮ ಮಂತ್ರ ಜಪ ಮಾಡ್ತಾ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಆಗಿಟ್ಕೊಳ್ಬೇಕು. ಮತ್ತನಂದದಿ ಅಂದ್ರೆ ಬರೀ ಮಾಮೂಲು ಹುಚ್ಚನಂತೆ ಅಂತ ಅರ್ಥ ಅದು, ಬರೀ ದೃಷ್ಟಾಂತ. ಎಲ್ಲ ಕಡೆ ಹೇಗಿರ್ತಾನೋ ಹುಚ್ಚ ಅದರಂತೆ ಪರಮಾತ್ಮ ಮರ್ತರ ಒಳ ಹೊರಗೆ ಎತ್ತ ನೋಡಲು ಸುತ್ತಲಿಪ್ಪನು. ಎಲ್ಲಿ ನೋಡಿದ್ರೂ ಪರಮಾತ್ಮ ಇದ್ದಾನೆ. ಯಾಕೆ ಅಂದ್ರೆ ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ, ಯಾವ ಬೀದಿ ಹೋಗ್ಲಿ ಎಲ್ಲಿ ಹೋಗ್ಲಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಅಗ್ರತೋ ನಾರಸಿಂಹಶ್ಚ ಪೃಷ್ಠತ ಶೌರಿನಂದನ ಅನ್ನೋ ಹಾಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ರಕ್ಷಣೆ ಮಾಡ್ಲಿಕ್ಕೆ. ಕಾಡಿನಲ್ಲಿ ಹೋಗುವಾಗ ಮನುಷ್ಯರನ್ನ ನೋಡಿದ ಕೂಡ್ಲೆ ಪ್ರಾಣಿಗಳೆಲ್ಲ ಹೆದರಿ ಪೊದೆ ಒಳಗೆ ಓಡಿ ಹೋಗ್ತಾವಂತ. ಯಾಕೆ ಅಂತಂದ್ರೆ ಆ ಪೊದೆ ಒಳಗೆ ಹೋಗ್ತಾವೆ, ಮತ್ತೆ ಏನ್ ಮಾಡಿದ್ರು ನಮಗ್ ಸಿಗೋದಿಲ್ಲ, ಮನುಷ್ಯರಿಗೆ ಸಿಗೋದಿಲ್ಲ. ಅಲ್ಲಿ ಅವರಿಗೆ ರಕ್ಷಣೆ ಆಗಿಬಿಡ್ತದೆ ಆ ಪ್ರಾಣಿಗಳಿಗೆ. ಯಾಕಾಯ್ತು ಅಂತಂದ್ರೆ ಅಲ್ಲಿ ಪರಮಾತ್ಮ ಇದ್ದಾನಂತೆ ಅವುಗಳನ್ನು ರಕ್ಷಣೆ ಮಾಡಿ. ಆಕಾಶದಲ್ಲಿ ಪಕ್ಷಿಗಳೆಲ್ಲ ಹಾರಾಡುವಾಗ ಬೀಳೋದಿಲ್ಲ, ಅವು ಬೀಳದೆ ಅವುಗಳನ್ನ ಧಾರಣೆ ಮಾಡ್ಲಿಕ್ಕೆ ಪರಮಾತ್ಮ ಆಕಾಶದಲ್ಲಿ ಒಂದು ರೂಪದಲ್ಲಿದ್ದಾನಂತೆ. ನಮ್ಮನ್ನ ಹೊತ್ತುಕೊಂಡು ಭೂಮಿಯಲ್ಲಿದ್ದಾನೆ, ನಮ್ಮನ್ನ ಧಾರಣೆ ಮಾಡಿಕೊಂಡು. ಈ ಪ್ರಕಾರ ಆ ಪೊದೆಗಳಲ್ಲಿ ಆಕಾಶದಲ್ಲಿ ಇಲ್ಲೆಲ್ಲ ಆ ಪ್ರಾಣಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಪರಮಾತ್ಮ ಇದ್ದಾನೆ. ಅದಕ್ಕೆ ಎಲ್ಲ ಮನುಷ್ಯರನ್ನ ನೋಡಿದ ಕೂಡಲೇ ಪ್ರಾಣಿಗಳೆಲ್ಲ ಪೊದೆ ಒಳಗೆ ಓಡ್ತಾವಂತೆ. ಆದ್ರೆ ಇವತ್ತು ಓಡೋದು ಆ ಪೊದೆ ಇದೆ, ನಾವು ಕಾಣಿಸೋದಿಲ್ಲ ಯಾರಿಗೂ ಅಂತ ಅಂದ್ಕೊಂಡು ಓಡ್ತಾವಂತೆ. ನಿಜವಾಗಿಯೂ ಅಲ್ಲಿ ಪರಮಾತ್ಮ ಇದ್ದು ಅವುಗಳನ್ನು ರಕ್ಷಣೆ ಮಾಡ್ತಾನಂತೆ, ಪ್ರಾಣಿಗಳನ್ನ. ಅಂತರಿಕ್ಷದಲ್ಲಿ ಪರಮಾತ್ಮ ರಕ್ಷಣೆ ಮಾಡ್ಲಿಕ್ಕೆ ಅಲ್ಲಿದ್ದಾನೆ. ಹೀಗೆ ಭಕ್ತರ ರಕ್ಷಣೆಗೋಸ್ಕರವಾಗಿ
ಸುತ್ತಲೂ ಪರಮಾತ್ಮ ಇದ್ದು ತ್ರಿಜಗದ್ವ್ಯಾಪ್ತನಾಗಿದ್ದಾನೆ, ಪರಮಾಪ್ತ. ಆದ್ರಿಂದ ಅವನನ್ನು ಪರಮಾಪ್ತ ಅಂತ ಕರೀತಾರೆ. ಆಪ್ತರು ಹೇಗೆ ರಕ್ಷಣೆ ಮಾಡ್ತಾರೋ ಹಾಗೆ. ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು ಅಂತಿದ್ದಾರೆ. ಅವರಲ್ಲೂ ಇದ್ದಾನೋ ಪರಮಾತ್ಮ? ಸಜ್ಜನರಲ್ಲಿ ಮಾತ್ರ ಇರ್ತಾನೋ? ದುಷ್ಟ ಜೀವರಿದ್ದಾರೆ, ರಾಜಸರು, ತಾಮಸರು, ಅವರಲ್ಲಿ ಇರ್ತಾನ ಪರಮಾತ್ಮ ಅಂದ್ರೆ? ಎಲ್ಲರಲ್ಲಿಯೂ ಇರ್ತಾನೆ. ತಾಮಸ ಜೀವ ದುರ್ಯೋಧನನಲ್ಲಿಯೂ ಪರಮಾತ್ಮ ಇದ್ದ. ದುರ್ಯೋಧನನಿಲ್ಲ ಬರೇ ಭೀಮಸೇನ ದೇವರಲ್ಲಿ ಅಂತ ತಿಳ್ಕೋಬಾರದು. ಭೀಮಸೇನ ದೇವರೊಳಗೂ ಪರಮಾತ್ಮ ಇದ್ದಾನೆ, ದುರ್ಯೋಧನನಲ್ಲಿಯೂ ಇದ್ದಾನೆ, ದುಶ್ಯಾಸನಲ್ಲೂ ಇದ್ದಾನೆ, ಮನುಷ್ಯರಲ್ಲೂ ಇದ್ದಾನೆ. ಆದ್ರೆ ಹೇಗಿದ್ದಾನೆ ಅಂತಂದ್ರೆ, ಪವಿ ಹರಿನ್ಮಣಿ ವಿದ್ರುಮದ ಸಚ್ಛವಿಗಳಂದದಿ ರಾಜಿಸುತ್ತ ಮಾಧವ ನಿರಂತರ ದೇವ ಮಾನವ ದಾನವರೊಳಿದ್ದು ತ್ರಿವಿಧ ಗುಣಕರ್ಮ ಸ್ವಭಾವವ ಪವನಮುಖ ದೇವಾಂತರಾತ್ಮಕ ದಿವಸ ದಿವಸದಿ ವ್ಯಕ್ತ ಮಾಡುತ್ತಲ ಅವರೊಳಿದ್ದು ನಿಪ. ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ. ತ್ರಿವಿಧ ಜೀವರಾಶಿಗಳು, ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರು ಪರಮಾತ್ಮನ ಆರಾಧನೆ ಮಾಡ್ತಕ್ಕವು, ರಾಜಸರು ಅಹಂಕಾರಾದಿಗಳಿಂದ ವರ್ತನೆ ಮಾಡ್ತಕ್ಕವು, ತಾಮಸರು ಕೇವಲ ಆಲಸ್ಯ, ನಿದ್ದೆ ಇತ್ಯಾದಿ ತಮೋಗುಣ ಪ್ರಚುರರು. ಪರಮಾತ್ಮ ಹೇಗಿದ್ದಾನೆ ಅಂದ್ರೆ, ಪವಿ ಹರಿನ್ಮಣಿ ವಿದ್ರುಮದಂತೆ ಇರ್ತಾನಂತೆ. ಪವಿ ಅಂದ್ರೆ ವಜ್ರ, ಪವಿ ಅಂದ್ರೆ ವಜ್ರ. ಹರಿನ್ಮಣಿ ಅಂತಂದ್ರೆ ಇಂದ್ರನೀಲಮಣಿ, ನೀಲಮಣಿ ಅಂತಾರೆ ಅದಕ್ಕೆ. ಹರಿನ್ಮಣಿ ಅಂದ್ರೆ ನೀಲಮಣಿ, ಪವಿ ಅಂದ್ರೆ ವಜ್ರ, ವಿದ್ರುಮ ಅಂದ್ರೆ ಹವಳ. ಸಾತ್ವಿಕ, ರಾಜಸ, ತಾಮಸ ಜೀವರಾಶಿಗಳಲ್ಲಿ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ವಜ್ರಮಣಿ, ನೀಲಮಣಿ, ಹವಳದ ಹಾಗಿದ್ದಾನಂತೆ. ಅಂದ್ರೆ ಅರ್ಥ, ಸಾತ್ವಿಕ ಜೀವರಲ್ಲಿ ವಜ್ರದಂತೆ ಪರಮಾತ್ಮ ಇರ್ತಾನೆ, ರಾಜಸ ಜೀವರಲ್ಲಿ ವಿದ್ರುಮ ಹವಳದಂತೆ ಪರಮಾತ್ಮ ಇದ್ದಾನೆ, ತಾಮಸ ಜೀವರಲ್ಲಿ ದಾನವರಲ್ಲಿ ಇಂದ್ರನೀಲಮಣಿಯಂತೆ ಪರಮಾತ್ಮ ಇದ್ದಾನೆ. ಒಂದೇ ಥರ ಇಲ್ಲ ಪರಮಾತ್ಮ. ವಜ್ರ ಎಷ್ಟು ಪ್ರಕಾಶ, ಎಂಥ ಕತ್ತಲೆಯಲ್ಲೂ ಕೂಡ ಹೊಳಿತದೆ ವಜ್ರ, ಭಾರಿ ಪ್ರಕಾಶ. ಸಾತ್ವಿಕ ಜೀವರಲ್ಲಿ ಅಷ್ಟು ಪ್ರಕಾಶಮಾನನಾಗಿ ವಜ್ರದಂತೆ ಪರಮಾತ್ಮ ಇದ್ದಾನೆ. ಇದು ರಾಜಸ ಜೀವರಲ್ಲಿ ವಜ್ರದಷ್ಟು ಹೊಳಪಲ್ಲ, ಅಂತೂ ಇದ್ದಾನೆ ಪರಮಾತ್ಮ, ಹವಳದ ಹಾಗಿದ್ದಾನೆ. ಕೆಂಪು ಬಣ್ಣದ ಹವಳ, ವಜ್ರದಷ್ಟು ಬೆಳಕಲ್ಲ, ಆದ್ರೂ ಕಾಣಿಸ್ತದೆ. ದಾನವರಲ್ಲಿ, ತಾಮಸ ಜೀವರಲ್ಲಿ ಹೇಗಿದ್ದಾನೆ ಅಂದ್ರೆ ಇಂದ್ರನೀಲಮಣಿ ಇದ್ದಾಗಿದ್ದಾನೆ. ಇಂದ್ರನೀಲಮಣಿ ಕಪ್ಪು, ಕತ್ತಲೆಯಲ್ಲಂತೂ ಕಾಣಿಸೋದೇ ಇಲ್ಲ, ಅದಕ್ಕೇನು ಪ್ರಕಾಶವೂ ಇರೋದಿಲ್ಲ, ಕಪ್ಪು ಮಣಿ. ಆದ್ರಿಂದ ತಾಮಸರಲ್ಲಿ ಅಷ್ಟು ಅಭಿವ್ಯಕ್ತನಾಗಿಲ್ಲ, ಅಸ್ಫುಟವಾಗಿ ಇಂದ್ರನೀಲಮಣಿ ಹಾಗೆ ತುಂಬಾ ಡಲ್ ಆಗಿರ್ತಾನಂತೆ ಪರಮಾತ್ಮ. ಅವನ ಇದು ಪ್ರಕಾಶ ಹೆಚ್ಚಿಲ್ಲ, ಅಲ್ಲಿ ಅವನ ಅನುಗ್ರಹ ಹೆಚ್ಚಿಲ್ಲ. ರಾಜಸರಾದಂಥ ಮಿಶ್ರ ಜೀವಿಗಳಾದ ಮನುಷ್ಯರಲ್ಲಿ ಹವಳದ ಹಾಗಿರ್ತಾನೆ, ಅಂದ್ರೆ ಸ್ವಲ್ಪ ಅನುಗ್ರಹ. ಸಾತ್ವಿಕ ಜೀವರಾಶಿಗಳಲ್ಲಂತೂ ವಜ್ರ ಇದ್ದಾಗಿರ್ತಾನಂತೆ ಪರಮಾತ್ಮ. ಎಷ್ಟು ಸುಂದರವಾದ ಉಪಮೆ. ಪವಿ ಹರಿನ್ಮಣಿ ವಿದ್ರುಮದ ಸಚ್ಛವಿಗಳಂದದಲ್ಲಿ, ಸಚ್ಛವಿ ಅಂದ್ರೆ ಪ್ರಕಾಶ, ಅದರ ಪ್ರಕಾಶದಂತೆ ರಾಜಿಸುತ್ತ, ಕ್ರಮವಾಗಿಟ್ಕೊಳ್ಳಿ, ಮಾಧವನು ನಿರಂತರವಾಗಿ ದೇವ ಮಾನವ ದಾನವರುಳಿದ್ದು. ಸ್ವಲ್ಪ ವ್ಯತ್ಯಾಸ ಮಾಡಬೇಕು, ದೇವ ಮಾನವ ದಾನವರುಳಿದ್ದು ಅಂತಿದೆ. ದೃಷ್ಟಾಂತ ಕೊಡುವಾಗ ಪವಿ ಹರಿನ್ಮಣಿ ವಿದ್ರುಮ, ಪವಿ ಅನ್ನೋದಕ್ಕೆ ದೇವ ಸರಿ ಹೋಯ್ತು, ಪವಿ ಆದ್ಮೇಲೆ ಹರಿನ್ಮಣಿ ಬಂತು. ಆದ್ರೆ ಇಲ್ಲಿರೋದು ದೇವ ಮಾನವ. ಮಾನವರಲ್ಲಿ ಹರಿನ್ಮಣಿಯಂತೆ ಅಂತ ಇಟ್ಕೊಳ್ಬಾರ್ದು, ಮಾನವರಲ್ಲಿ ವಿದ್ರುಮದಂತೆ, ದಾನವರಲ್ಲಿ ಹರಿನ್ಮಣಿಯಂತೆ. ಯಾವ್ದಾದ್ರೂ ಒಂದು ಪುಸ್ತಕದಲ್ಲಿ ಈ ಪಾಠ ಸಿಕ್ಕರೆ ಬಹಳ ಒಳ್ಳೇದು. ಪವಿ ಹರಿನ್ಮಣಿ ವಿದ್ರುಮದ ಸಚ್ಛವಿಗಳಂದದಲ್ಲಿ ರಾಜಿಸುತ್ತ ಮಾಧವ ನಿರಂತರ ದೇವ ಮಾನವ ದಾನವರುಳಿದ್ದು ಅಂತಿದೆ. ದೇವ ದಾನವ ಮಾನವರುಳಿದ್ದು ಅಂತಿದ್ರೆ ಕ್ರಮವಾಗಿ ಹೊಂದಿಕೆ ಆಗ್ತದೆ. ಪವಿ ಹರಿನ್ಮಣಿ ವಿದ್ರುಮ, ಅದಕ್ಕೆ ಸರಿಯಾಗಿ ದೇವ ದಾನವ ಮಾನವ. ಆದ್ರೆ ಎಲ್ಲ ಪುಸ್ತಕಗಳಲ್ಲಿಯೂ ದೇವ ಮಾನವ ದಾನವರುಳಿದ್ದು ಅಂತ ಮುದ್ರಣ ಆಗಿದೆ. ಪ್ರಾಯಶಃ ದಾಸರು ದೇವ ದಾನವ ಮಾನವರುಳಿದ್ದು ಅಂತ ಅಂದ್ಬಿಟ್ಟಿದ್ರೆ ಯಥಾಕ್ರಮವಾಗಿ ಅನ್ವಯ ಆಗ್ತಿತ್ತು. ಪವಿ ಹರಿನ್ಮಣಿ ವಿದ್ರುಮ, ವಜ್ರ ಇಂದ್ರನೀಲಮಣಿ ಹವಳ, ಅದಕ್ಕೆ ಸರಿಯಾಗಿ ಹೇಳಬೇಕಾಗಿದ್ರೆ ದೇವ ದಾನವ ಮಾನವ ಅನ್ಬೇಕಾಗಿತ್ತು. ದೇವ ಪವಿ ಸರಿ ಹೋಯ್ತು, ದಾನವರಿಗೂ ಹರಿನ್ಮಣಿ ಇಂದ್ರನೀಲಮಣಿಗೂ ಸರಿ ಹೋಗ್ತದೆ, ಮಾನವರಿಗೂ ವಿದ್ರುಮಕ್ಕೂ ಸರಿ ಹೋಗ್ತದೆ. ಆದ್ರೆ ಎಲ್ಲ ಮುದ್ರಣ ಮಾಡಿದ ಪಾಠಗಳಲ್ಲಿ ಮಾಧವ ನಿರಂತರ ದೇವ ಮಾನವ ದಾನವರುಳಿದ್ದು ಅಂತಿದೆ.
ಯಥಾ ಯೋಗ್ಯವಾಗಿ ಅನ್ವಯ ಮಾಡಿಕೊಳ್ಬೇಕು. ಮನುಷ್ಯರಲ್ಲಿ ವಿದ್ರುಮದಂತ ಯಾಕೆ ಮಿಶ್ರ ಜೀವರಾದ್ರಿಂದ, ದಾನವರು ತಾಮಸರಾದ್ರಿಂದ ಅವರಲ್ಲಿ ಪೂರ್ತಿ ಪ್ರಕಾಶ ಇಲ್ಲದೆ ಇಂದ್ರನೀಲಮಣಿ ಇದ್ದ ಹಾಗೆ, ದೇವತೆಗಳಲ್ಲಂತೂ ಸಾತ್ವಿಕರು ವಜ್ರದಂತೆ. ಹೀಗಿದ್ದು ತ್ರಿವಿಧ ಗುಣ ಕರ್ಮ ಸ್ವಭಾವವ ಪವನಮುಖ ದೇವಾಂತರಾತ್ಮಕ ಮುಖ್ಯ ಪ್ರಾಣ ಮೊದಲಾದ ದೇವಾಂತರ್ಯಾಮಿಯಾದ ಪರಮಾತ್ಮ 3 ಗುಣದ ಕರ್ಮವನ್ನ, ಆ 3 ಗುಣದ ಸ್ವಭಾವವನ್ನ ಆ ಜೀವರಿಗೆ ಉಂಟು ಮಾಡ್ತಾರೆ. ದೇವತೆಗಳಲ್ಲಿ ವಜ್ರಮಣಿಯಂತ ಇದ್ದು ಸತ್ವಗುಣದ ಕಾರ್ಯವನ್ನೇ ತೋರಿಸ್ತಾನೆ, ಸದಾ ದೇವತಾರಾಧನೆ ಇಂಥದ್ದನ್ನೆಲ್ಲ ತೋರಿಸ್ತಾನೆ. ದಾನವರಲ್ಲಿ ಇಂದ್ರನೀಲಮಣಿಯಂತೆ ಇದ್ದು ಯಾವಾಗಲೂ ಅವರು ಪ್ರಕಾಶಕ್ಕೆ ಬರದ ಹಾಗೆ ನಿದ್ರೆ ಆಲಸ್ಯ ಇಂಥ ಪ್ರವೃತ್ತಿಯನ್ನು ಮಾಡಿಸ್ತಾನೆ. ರಾಜಸರಲ್ಲಿ ಅದು ಹರಿನ್ಮಣಿಯಂತೆ, ಇದು ಹವಳದಂತೆ ರಾಜಸ ಜೀವರಲ್ಲಿದ್ದುಕೊಂಡು ಅದು ಕೆಂಪು ಗುಣ, ಕೆಂಪು ಬಣ್ಣ. ಅದು ನೋಡಿ, ಸತ್ವಗುಣದ ಬಣ್ಣ ಬಿಳಿ, ಆ ಗುಣಕ್ಕೊಂದೊಂದು ಬಣ್ಣ ಹೇಳಿದ್ದಾರೆ. ಸತ್ವಗುಣದ ಬಣ್ಣ ಬಿಳಿ, ರಜೋಗುಣದ ಬಣ್ಣ ಕೆಂಪು, ತಮೋಗುಣದ ಬಣ್ಣ ಕಪ್ಪಂತ. ಅದಕ್ಕೆ ಸರಿಯಾಗಿ ಪವಿ ಹರಿನ್ಮಣಿ ವಿದ್ರುಮ ಅದರಂತೆ ಪರಮಾತ್ಮ ಇದ್ದಾನೆ ಅಂತಂದ್ರೆ ಚೆನ್ನಾಗಿ ಪ್ರಕಾಶಮಾನನಾಗಿ ದೇವತೆಗಳಲ್ಲಿ ಆ ಗುಣದ ಕಾರ್ಯ ಸ್ವಭಾವ ಕೊಡ್ತಾನೆ. ದಾನವರಲ್ಲಿ ತಮೋಗುಣದ ಸ್ವಭಾವ ಕರ್ಮಗಳನ್ನು ಮಾಡಿಸ್ತಾನೆ. ಮಿಶ್ರ ಜೀವರಾಗಿರ್ತಕ್ಕಂಥ ಮನುಷ್ಯರಲ್ಲಿ ರಾಜಸರಲ್ಲಿ ಅವರಲ್ಲಿ ಹವಳದ ಅಂತ ಇದ್ದುಕೊಂಡು ಅದರ ಕಾರ್ಯವನ್ನು ಮಾಡಿಸ್ತಾ ಇರ್ತಾನೆ, ಅದರ ಸ್ವಭಾವವನ್ನು ಉಂಟು ಮಾಡಿದ್ದಾನೆ. ಹೀಗೆ ವ್ಯಕ್ತ ಮಾಡುತ್ತಾ ಅವರೊಳಗಿದ್ದು ಉಣಿಪ. ವ್ಯಾಪ್ತಿಯ ಕ್ರಮವನ್ನ ಆ 3 ಗುಣದ ಇದನ್ನ ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಅಣು ಮಹತ್ತಿನೊಳಿಪ್ಪ, ಅದೇ ಅಣುರ್ಬೃಹತ್, ಅದರ ಅರ್ಥ ಹೇಳ್ತಾರೆ. ಅಣು ಮಹತ್ತಿನೊಳಿಪ್ಪ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಘನ ಪರಮಾಣುವಿನೊಳಡಗಿಸುವ, ಘನವಾದ ಪದಾರ್ಥವನ್ನ, ದೊಡ್ಡ ಬೃಹತ್ತಾದ ಪದಾರ್ಥವನ್ನ ಪರಮಾಣುವಿನೊಳಗೆ ಅಡಗಿಸಿಡ್ತಾನಂತೆ. ಸೂಕ್ಷ್ಮವ ಮುಳುಗಿಸುವ, ಸೂಕ್ಷ್ಮ ಪದಾರ್ಥವನ್ನ ನೀರಿನಲ್ಲಿ ಮುಳುಗಿಸ್ತಾನೆ. ಸ್ಥೂಲಗಳನ್ನು ತೇಲಿಸ್ತಾನಂತೆ. ತೇಲಿಸುವ ಸ್ಥೂಲಗಳ ಅವನ ಮಾಯವಿದು. ಘನ ಪರಮಾಣುವಿನೊಳಿಪ್ಪ ಅಂತಂದ್ರೆ ಬ್ರಹ್ಮಾಂಡವನ್ನ ತನ್ನ ಪುಟ್ಟ ಬಾಯಿಯಲ್ಲಿ ತೋರಿಸಿದ. ಏನ್ ಬೇಕಾದ್ರೂ ಮಾಡ್ತಾನೆ. ಘನವಾದ ವಸ್ತುವನ್ನ ಸಣ್ಣ ಪದಾರ್ಥದಲ್ಲಿ ಅದನ್ನು ಆಧರಿಸಿರುವಂತೆನೂ ಮಾಡ್ತಾನೆ. ಪ್ರಪಂಚದಲ್ಲಿ ಸೂಕ್ಷ್ಮವನ್ನ ಮುಳುಗಿಸ್ತಾನೆ, ಸ್ಥೂಲವನ್ನ ತೇಲಿಸ್ತಾನೆ. ಸಣ್ಣ ಕಲ್ಲಿನ ಹರಳು ನೀರಿಗೆ ಹಾಕಿದ್ರೆ ಮುಳುಗಿ ಹೋಗಿಬಿಡ್ತದೆ. ದೊಡ್ಡ ಹಡಗು ಕೂಡ ತೇಲ್ತದೆ ನೀರಿನ ಮೇಲೆ. ಆ ಪದಾರ್ಥಗಳಲ್ಲಿರೋ ಗುಣಧರ್ಮ ಹಂಗ ಹಾಕಿದಾನಂತೆ ಪರಮಾತ್ಮ. ಸಣ್ಣ ಕಲ್ಲಿನ ಹರಳು ಹಾಕಿರಿ ಮುಳುಗಿ ಹೋಗ್ತದೆ. ಅದೇ ದೊಡ್ಡ ದೋಣಿ, ಹಡಗು, ಬಿದಿರಿನ ಪುಟ್ಟಿ ಎಷ್ಟು ಇದಕ್ಕಿಂತ ಸ್ಥೂಲ ಅಲ್ವೇ, ಆದ್ರೆ ನೀರಿನ ಮೇಲೆ ತೇಲ್ತದೆ. ಏನಿದು ಅಂತಂದ್ರೆ ಆ ಪದಾರ್ಥದ ಸೃಷ್ಟಿ. ಅದನ್ನೇ ಹೇಳಿದ್ದು ಗೀತೆಯಲ್ಲಿ ವಿಜ್ಞಾನ ಅಂತ ಕರೀತಾರೆ. ಜ್ಞಾನ ಬೇರೆ, ವಿಜ್ಞಾನ ಬೇರೆ. ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಸರಿ. ಆದರೆ ಆ ಪದಾರ್ಥಕ್ಕೆ ಎಂಥ ಗುಣಧರ್ಮ ಹಾಕಿದ್ದಾನೆ ನೋಡ್ರಿ. ಕೆಲವು ಪದಾರ್ಥ ಇದೆ, ಅದು ನೀರಿನ ಮೇಲೆ ತೇಲ್ತದೆ, ಸ್ವಭಾವತಃ ತೇಲೋ ಹಾಗೆ ಮಾಡಿದ್ದಾನೆ ಕೆಲವನ್ನ. ಇದು ಆ ಪರಮಾತ್ಮನ ಸೃಷ್ಟಿ, ಅವನ ಮಾಯ, ಅವನ ಇಚ್ಛೆ. ಹಾಗೆ ಇಂತಿಂಥ ಪದಾರ್ಥ ತೇಲ್ಬೇಕು, ಇಂತಿಂಥದ್ದು ಮುಳುಗಬೇಕು ಅಂತ ಆ ಧರ್ಮ ಹಾಕಿಬಿಟ್ಟಿದ್ದಾನೆ. ಈ ರೀತಿ ಯಾರಿಗೆ ಆದ್ರೂ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವೇ? ಇದೆಲ್ಲ ಪರಮಾತ್ಮನ ಸೃಷ್ಟಿ, ಅವನ ಮಾಯವಿದು. ಧನುಜ ರಕ್ಕಸರೆಲ್ಲರೂ ಇವನುಳು ಮುನಿದು ಮಾಡುವುದೇನು, ಉಲೂಖಲ ವನಕೆಗಳು ಧಾನ್ಯಗಳ ಹಣಿಬಂಧದಲ್ಲಿ ಸಂಹರಿಪ. ಪರಮಾತ್ಮನ ಶಕ್ತಿ ಎಷ್ಟು, ಅವನ ಮಾಯ ಆಯ್ತು, ಅವನ ಶಕ್ತಿ ಎಷ್ಟು ಅಂತಂದ್ರೆ ಯಾರಿಗಾದ್ರೂ ಪರಮಾತ್ಮನ ಮೇಲೆ ಸಿಟ್ಟು ಬಂದಿದ್ರೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಾರೆ ದಾಸರು. ಬೇರೆ ಯಾರ ಮೇಲಾದ್ರೂ ಸಿಟ್ಟು ಬಂದ್ರೆ ಏನಾದ್ರೂ ಮಾಡಬಹುದು ಪ್ರತೀಕಾರ. ಪರಮಾತ್ಮ ನಮಗೆ ಅನ್ಯಾಯ ಮಾಡಿದ, ದುಃಖ ಕೊಟ್ಟ, ನಮಗೆ ಸಂಪತ್ತು ಕೊಡ್ಲಿಲ್ಲ, ಮಕ್ಕಳು ಕೊಡ್ಲಿಲ್ಲ, ಮತ್ತೊಂದಾಗ್ಲಿಲ್ಲ ಅಂತ ಏನಾದ್ರೂ ಸಿಟ್ಟು ಬಂದಿದ್ರೆ ಏನು ಮಾಡ್ಲಿಕ್ಕೆ ಆಗೋದು. ಬೇರೆ ಯಾರ ಮೇಲಾದ್ರೂ ಮಾಡಬಹುದು, ಪರಮಾತ್ಮನ ಮೇಲೆ ಏನು ಮಾಡ್ಲಿಕ್ಕೆ ಆಗೋದು. ಧನುಜ ರಕ್ಕಸರೆಲ್ಲರೂ, ದಾನವರು, ರಾಕ್ಷಸರು ಎಲ್ಲರೂ ಕೂಡ ಸೇರಿ ಮುನಿದು ಮಾಡುವುದೇನು. ಎಷ್ಟು ಸಿಟ್ಟು ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ತಾನೆ ಗೊತ್ತೇನು? ಪರಮಾತ್ಮನ ಶಕ್ತಿ ಎಷ್ಟಿದೆ ಅಂತಂದ್ರೆ ಉಲೂಖಲ ವನಕೆಗಳು, ವರಳು ಮತ್ತು ವನಕೆ, ವರಳು ವಣಿಕೆ ಎರಡೂ ಸೇರಿಬಿಟ್ರೆ ಧಾನ್ಯಗಳು ಹೇಗೆ ಕುಟ್ಟಿ ಪುಡಿ ಆಗ್ತದೋ ಹಾಗೆ ಇಡೀ ಜಗತ್ತನ್ನ ಪರಮಾತ್ಮ ಪುಡಿ ಪುಡಿ ಮಾಡಿಬಿಡ್ತಾನಂತ. ಬೇಕಾದ್ರೆ ಈ ಮಾತು ಸುಮ್ಮನೆ ಹೇಳಿಲ್ಲ ದಾಸರು. ಧನುಜ ರಕ್ಕಸರೆಲ್ಲರೂ ಇವನೋಡು ಮುನಿದು ಮಾಡುವುದೇನು, ಉಲೂಖಲ ಅಂದ್ರೆ ವರಡು, ವನಕೆ ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ. ಇದು ವೇದದಲ್ಲಿ ಬಂದಿರತಕ್ಕಂತಹ ಒಂದು ಮಂತ್ರ. ಅಭೀದಮೇಕಮೇಕೋ ಅಸ್ಮಿ ನಿಶ್ಚಾಳ್ ಅಭೀದ್ವಾ ಕಿಮುತ್ರಯಃ ಕರಂತಿ.
ಖಲೇನ ಪರ್ಷಾನ್ ಪ್ರತಿಹನ್ಮಿ ಭೂರಿ ಕಿಮ್ಮಾ ನಿಂದಂತಿ ಶತ್ರವೋ ನಿಂದ್ರಾ. ಪರಮಾತ್ಮ ಅಭಿ, ನನ್ನ ಎದುರುಗಡೆ ಇಡೀ ಜಗತ್ತು ಬೇಕಾದ್ರೆ ಬರಲಿ, ಅಭೀದಂ ಏಕಹಂ ಏಕಃ ಏಕಂ, ಇಡೀ ಒಂದು ಜಗತ್ತು ಪೂರ್ತಿ ಇಡೀ ಜಗತ್ತು ಒಂದಾಗಿ ಬರಲಿ ಬೇಕಾದ್ರೆ, ಇದು ಸಾಲದು ಅಂತಂದ್ರೆ ಇಂಥ ಜಗತ್ತು ಎರಡು ಬರಲಿ ಬೇಕಾದ್ರೆ, ಅಥವಾ ಮೂರು ಬರಲಿ, ಎಷ್ಟು ಜಗತ್ತು ಒಂದಲ್ಲ ಎರಡು ಮೂರು ಜಗತ್ತುಗಳು ನನ್ನ ಎದುರುಗಡೆ ಬಂದರೂ ಕೂಡ ನಾನೇನು ಮಾಡ್ತೀನಿ ಅಂತಂದ್ರೆ ಖಲೇನ ಪರ್ಷಾನ್ ಪ್ರತಿಹನ್ಮಿ ಭೂರಿ, ಒನಕೆ ಒರಳಲ್ಲಿ ಹಾಕಿ ಧಾನ್ಯಗಳನ್ನು ಪುಡಿ ಮಾಡುವಂತೆ ಇಡೀ ಜಗತ್ತು ಒಂದಲ್ಲ ಎರಡಲ್ಲ ಮೂರು ಬಂದರೂ ಕೂಡ ನಾನು ಪುಡಿ ಮಾಡಿ ಬಿಡ್ತೀನಿ. ಹಾಗಾದ್ರೆ ನಿನ್ ತಂಟೆಗೆ ಬರೋದಿಲ್ಲ, ದೂರ ನಿಂತ್ಕೊಂಡು ಬೈತೀವಿ ಅಂತಂದ್ರೆ ಕಿಮ್ಮಾ ನಿಂದಂತಿ ಶತ್ರವೋ ನಿಂದ್ರಾ, ನನ್ನನ್ನು ಬೈಯೋ ಯೋಗ್ಯತೆನೂ ನಿಮ್ಗೆ ಎಲ್ಲಿದೆ ಅಂತಾನೆ ಪರಮಾತ್ಮ. ನಮ್ಮನ್ನು ನೀವು ಬೈಬೇಕು ಅಂತ ಹೊರಟ್ರೆ ನಾನೇ ನಿಮ್ಮೊಳಗೆ ನಿಂತುಕೊಂಡು ಬೈಸ್ಕೊಂಡ್ರೆ ಬೈತೀರಿ ನೀವು ಅಷ್ಟೇ, ಹೊರತಿಲ್ಲಿದ್ರೆ ನಿಮಗೆ ಬೈಲಿಕ್ಕೂ ಬರೋದಿಲ್ಲ ಅಂತಾನೆ ಪರಮಾತ್ಮ. ನೀವು ಬೈತೀವಿ ಅಂತ ಹೊರಟ್ರೆ ಬೈಬೇಕಾದ್ರೂ ಕೂಡ ನಾನೇ ಒಳಗೆ ನಿಂತ್ಕೋಬೇಕು, ಮತ್ತೆ ನಾನ್ ನಿಂತ್ಕೋಬೇಕು, ಮುಖ್ಯ ಪ್ರಾಣದೇವರು ತಮ್ಮ ವ್ಯಾಪಾರ ಮಾಡಬೇಕು, ಸ್ವಲ್ಪ ಬೈದಿರಿ, ಇಲ್ದಿದ್ರೆ ಏನ್ ಬೈತೀರಿ ನೀವು. ಹಿಂಗೆ ಯಾರಿಗೆ ಯಾರ ಕೈಲಿ ಹೊಗಳಿಸ್ಬೇಕೋ ಅವರೊಳಗೆ ನಿಂತ್ಕೊಂಡು ಹೊಗಳಿಸ್ಕೊಳ್ತಾನೆ, ಯಾರಿಗೆ ಕೆಟ್ಟದ್ದು ಮಾಡ್ಬೇಕು ಅಂತಿದೆಯೋ ತಾನೇ ಅವರೊಳಗೆ ನಿಂತ್ಕೊಂಡು ಬಯಸ್ಕೊಳ್ತಾನೆ, ಅವರಿಗೆ ಅನುಗ್ರಹ, ಅವರಿಗೆ ಹೊಗಳಿದವರಿಗೆ ಅನುಗ್ರಹ ಮಾಡ್ತಾನೆ, ಬೈದವರಿಗೆ ಇದು ಮಾಡ್ತಾನೆ. ಬಾಧ್ಯ ಬಾಧಕನಾಹ ನಿರ್ಭೀತ ಅಂತಾರೆ, ತಾನೇ ಬಾಧ್ಯ ತಾನೇ ಬಾಧಕ. ಅದನ್ನೇ ಆ ವೇದ ಮಂತ್ರ ಭಾಗವತದ ತಾತ್ಪರ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಇದಮೇಕಂ ಏಕೋ ಅಸ್ಮಿ, ನಾನೊಬ್ಬನೇ ನಿಂತ್ಕೊಳ್ತೀನಿ, ನನ್ನಂಥವ್ರು ಇನ್ನೊಬ್ಬರನ್ನ ಕರ್ಕೊಂಡು ಬರೋದಿಲ್ಲ, ನಾನೊಬ್ಬನೇ ನಿಂತ್ಕೊಳ್ತೀನಿ. ನಿಶಾಳ್ ಅಭೀದ್ವಾ ಕಿಮುತ್ರಯಕ್ಕರಂತಿ, ಒಂದಲ್ಲ ಎರಡಲ್ಲ ಮೂರು ಜಗತ್ತು ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ. ಖಲ ಅಂದ್ರೆ ಉಲು ಖಲ, ನ ಅಂದ್ರೆ ಇವ ಅಂತರ್ಥ. ಖಲೆ ನ ಪರುಷಾನ್ ಪ್ರತಿಹನ್ಮಿ ಭೂರಿ ಕಿಮ್ಮಾ ನಿಂದಂತಿ ಶತ್ರವೋ ನಿಂದ್ರಾಹ. ಇದೇ ವೇದವನ್ನ ಇದಂ ಜಗತ್ ಸರ್ವಮಥೇ ದೃಶಾನಿ ಭೂರೀಣಿ ವಾ ಮಾಂ ಅಭಿಯಾಂತಿ ಸಂಖ್ಯೆ ಧಾನ್ಯಾನಿ ಯದ್ವತ್ ಖಲಗಾನಿ ಮರ್ತ್ಯ ಸಂಚೂರ್ಣ ಇಷ್ಯಾಮಿ ಅಹಮೇಕ ಏವಾ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ. ಇದಂ ಜಗತ್ ಸರ್ವಂ ಅಥ ಈದೃಶಾನಿ ಭೂರೀಣಿವ ಮಾಂ ಅಭಿಯಾಂತಿ ಸಂಖ್ಯೆ, ಯುದ್ಧದಲ್ಲಿ ನನಗೆ ಎದುರಾಗಿ ಬಂದ್ರೆ ಧಾನ್ಯಾನಿ ಯದ್ವತ್ ಖಲಗಾನಿ ಮರ್ತ್ಯ, ಒಂದಲ್ಲ ಒಂದೊಂದು ರಾಶಿ ರಾಶಿ ಧಾನ್ಯವನ್ನ ಒರಳಲ್ಲಿ ಹಾಕಿ ಒಣಕೆಯಿಂದ ಕುಟ್ಟಿ ಪುಡಿ ಮಾಡುವಂತೆ ರಾಶಿ ರಾಶಿ ಜಗತ್ತೇ ಒಟ್ಟಾಗಿ ಬಂದರೂ ಕೂಡ ಸಂಚೂರ್ಣ ಇಷ್ಯಾಮಿ ಅಹಮೇಕ ಏವಾ, ನಾನೊಬ್ಬನೇ ಪುಡಿ ಮಾಡಿ ಬಿಡ್ತೇನೆ ಅಂತಾನೆ ಪರಮಾತ್ಮ. ಇಂಥ ಶಕ್ತಿ ಪರಮಾತ್ಮಂದು ಅಂತ. ಯಾಕೆ ಪರಮಾತ್ಮನಿಗೆ ಸಿಟ್ಟೇನೋ ದೈತ್ಯರ ಮೇಲೆ? ಏನ್ ಮಾಡಿದ್ದಾರೆ ಅವರು? ಅವನೇ ತಾನೇ ಸೃಷ್ಟಿ ಮಾಡಿದ್ದು. ದೇವ ಮಾನವ ದಾನವರು ಎಂದು ಈ ವಿಧದಲ್ಲಿ ಆವಾಗಲಿಪ್ಪರು, ಮೂವರೊಳಗೆ ಇವಾಗಿಲ್ಲ ಸ್ನೇಹೋದಾಸೀನ ದ್ವೇಷ, ಜೀವರಧಿಕಾರಾನುಸಾರದಲ್ಲಿ ಇವ ಸುಖ ಸಂಸಾರ ದುಃಖವ ತಾ ಉಣದಲ್ಲಿ ಅವರವರಿಗೆ ಉಣಿಸುವ ನಿರ್ಗತಾಶನನು. ಅನಾದಿ ಕಾಲದಿಂದ ಇದ್ದಾರೆ. ಸಾತ್ವಿಕ ರಾಜಸ ತಾಮಸ ಅಂತ ಜೀವರು ಅನಾದಿ ಕಾಲದಿಂದ ಇದ್ದಾರೆ. ದೇವ ಮಾನವ ದಾನವರು ಅಂತ ಅನಾದಿ ಕಾಲದಿಂದ ಯಾವಾಗಲೂ ಇದ್ದಾರೆ. ಅವರಲ್ಲಿ ದೇವತೆಗಳಲ್ಲಿ ಸ್ನೇಹ, ಮನುಷ್ಯರಲ್ಲಿ ಉದಾಸೀನ, ದಾನವರಲ್ಲಿ ದ್ವೇಷ ಅಂತ ಪರಮಾತ್ಮನಿಗೇನೂ ಇಲ್ಲ. ದೇವತೆಗಳು ಅಂದ್ರೆ ಸ್ನೇಹ, ಮನುಷ್ಯರು ಅಂದ್ರೆ ಉದಾಸೀನ ಮಾಡೋದು, ದಾನವರು ಅಂದ್ರೆ ದ್ವೇಷ ಮಾಡಿಬಿಡೋದು, ಈ ರೀತಿ ಏನಿಲ್ಲ. ಮತ್ತೆ ಯಾಕೆ ಹಾಗೆ ಮಾಡ್ತಾನೆ? ತ್ರಿವಿಧವಾದ ಫಲ ಯಾಕೆ ಕೊಡ್ತಾನೆ ಅಂತಂದ್ರೆ ಜೀವರ ಅಧಿಕಾರಾನುಸಾರದಲ್ಲಿ ಅವರವರ ಯೋಗ್ಯತೆ ನೋಡ್ಕೊಂಡು ಕೊಡ್ತಾನೆ. ಯೋಗ್ಯತಾ ತಾರತಮ್ಯಾದ ಆಧತ್ಸೆ ಮಿಶ್ರ ಬುದ್ಧೀನ್ ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ಅಂತ ಹೇಳಿದಂತೆ ಅವರ ಸ್ವರೂಪಭೂತವಾದ ಒಂದು ಯೋಗ್ಯತೆ ಅಂತಿದೆ. ಅದು ಪರಮಾತ್ಮ ಮಾಡಿದ್ದಲ್ಲ, ಅನಾದಿಯಾದ ಯೋಗ್ಯತೆ. ಪರಮಾತ್ಮನ ಅಧೀನ, ಅವನು ಸೃಷ್ಟಿ ಮಾಡಿದ್ದಲ್ಲ, ಅನಾದಿಯಾದ ಯೋಗ್ಯತೆ. ಅದನ್ನು ನೋಡಿಕೊಂಡು ಅವರವರಿಗೆ ಆ ಫಲ ಕೊಡ್ತಾನೆ ಅಷ್ಟೇ ಹೊರತು ಒಬ್ಬರ ಮೇಲೆ ಸ್ನೇಹ ದ್ವೇಷ ಉದಾಸೀನ ಅಂತ ಪರಮಾತ್ಮನಿಗೇನಿಲ್ಲ. ಯೋಗ್ಯತೆ ನೋಡ್ಕೊಂಡು ಕೊಡ್ತಾನೆ. ಒಂದೊಂದಕ್ಕೆ ಒಂದೊಂದು ಬಣ್ಣ ಇರ್ತದೆ. ಸೂರ್ಯ ಉದಯ ಆದ ಕೂಡಲೇ ಆಯಾ ಬಣ್ಣ ಬಯಲಾಗ್ತದೆ ಅಷ್ಟೆ. ಅದು ಬೆಳ್ಳಕ್ಕೆ ಕಾಣಿಸ್ತು, ಇದು ಕರ್ರಕ್ಕೆ ಕಾಣಿಸ್ತು, ಸೂರ್ಯನ್ ತಪ್ಪಲ್ಲ. ಅದು ಇದ್ದದ್ದೇ ಹಂಗೆ. ಸೂರ್ಯ ಬೆಳಕು ಹಾಕಿದ ಅಷ್ಟೇ ಹೊರತು ಇದ್ದದ್ದು ಬಣ್ಣ ಕಾಣಿಸ್ತು. ಅಯ್ಯೋ ನಾವು ಹೀಗಿದ್ದೀವಿ ಅಂತ ಸೂರ್ಯ ತೋರಿಸಿಬಿಟ್ಟ ಅಂತ ಸೂರ್ಯನ ಮೇಲೆ ತಪ್ಪಲ್ಲ. ಅದು ಅವರವರ ಬಣ್ಣ ಇದ್ದದ್ದು ಬಯಲ. ಬೀಜಕ್ಕೆ ಏನೇನು ಗುಣ ಇರ್ತದೆ, ಮಳೆ ಬಂದ ಕೂಡಲೇ ಅದು ವ್ಯಕ್ತವಾಗಿ ಗಿಡವಾಗಿ ಆ ರೀತಿಯಾದ ಹಣ್ಣು ಬರ್ತದೆ. ಅದು ಮೋಡದ ತಪ್ಪಲ್ಲ.
ಮೋಡದ ತಪ್ಪಲ್ಲ, ಮೋಡ ಮಳೆ ಸುರಿಸುವ ಕೆಲಸ ಮಾಡಿತು, ಮಳೆ ಸುರಿಸ್ತು. ಹುಳಿ ಬೀಜ ಇದ್ರೆ ಹುಳಿ ಹಣ್ಣು ಬರ್ತದೆ, ಸಿಹಿ ಬೀಜ ಇದ್ರೆ ಸಿಹಿ ಹಣ್ಣು ಬರ್ತದೆ. ಮೋಡ ಮಾಡಿದ್ದಲ್ಲ, ಒಂದು ಬೀಜದ ಮೇಲೆ ಸಿಹಿ ನೀರು, ಇನ್ನೊಂದು ಬೀಜದ ಮೇಲೆ ಹುಳಿ ನೀರು, ಮೋಡ ಏನು ಹಾಕೋದಿಲ್ಲ, ಒಂದೇ ರೀತಿ ನೀರು ಹಾಕಿ ಬಿಡ್ತದೆ. ಆ ಬೀಜದ ಗುಣ ಹೇಗಿರ್ತದೋ ಅಂತಂಥ ಮರ ಅಂತಂಥ ಹಣ್ಣು ಬರ್ತದೆ. ಅದರಂತೆ ಪರಮಾತ್ಮ ಎಲ್ರನ್ನು ಪ್ರೇರಣೆ ಮಾಡ್ತಾನೆ, ಎಲ್ರಿಗೂ ದೇಹ ಕೊಟ್ಟಿದ್ದಾನೆ, ಸ್ಥೂಲ ದೇಹ ಎಲ್ರಿಗೂ ಕೊಡ್ತಾನೆ. ಅವರವರ ಒಳಗೆ ಸ್ವರೂಪ ಹೇಗಿದೆಯೋ ಆ ಸ್ಥೂಲ ದೇಹದಿಂದ ಅದು ವ್ಯಕ್ತ ಆಗ್ತದೆ ಅಷ್ಟೇ ಹೊರತು ಪರಮಾತ್ಮ ಆ ಯೋಗ್ಯತೆಯನ್ನು ಮಾಡಿದ್ದಲ್ಲ. ಸ್ನೇಹ, ಉದಾಸೀನ, ದ್ವೇಷ ಪರಮಾತ್ಮನಿಗಿಲ್ಲ. ಸ್ವರೂಪಕ್ಕೊಂದು ದೇಹ ಕೊಟ್ಟ, ಬೀಜದ ಮೇಲೆ ನೀರು ಹಾಕಿದಾಗ ಮೊಳಕೆ ಬರ್ತದೆ, ಫಲ ಬರ್ತದೆ. ಅದರಂತೆ ಸ್ಥೂಲ ದೇಹ ಕೊಟ್ಟ, ಆ ಒಳಗಿದ್ದ ಸ್ವರೂಪ ಏನಿತ್ತೋ ಅದು ಆ ಬಣ್ಣ ಬಯಲಾಯ್ತ ಅಷ್ಟೇ ಹೊರತು ಪರಮಾತ್ಮಂದೇನು ಅದರಲ್ಲಿ ವೈಷಮ್ಯ ನೈರ್ಘಣ್ಯ ಪರಮಾತ್ಮನಿಗಿಲ್ಲ ಅನ್ನೋದನ್ನ ಹೀಗೆ ಪರಮಾತ್ಮನ ವ್ಯಾಪ್ತಿಯನ್ನು ಹೇಳ್ತಾ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಪರಮಾತ್ಮನ ತತ್ವವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ ಅನ್ನೋದನ್ನ ಇನ್ನೊಂದು ರೀತಿ ಹೇಳ್ತಾರೆ. ಅದು ಪುರುಷ ಯೇ ವೇದಂ ಸರ್ವಂ, ಎಲ್ಲವೂ ಪುರುಷ ಅಂತ ಪುರುಷ ಸೂಕ್ತದಲ್ಲಿದ್ದಾಗ ಎಲ್ಲದರಲ್ಲಿಯೂ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತೀರಿ. ಹಾಗಾದ್ರೆ ಪುರುಷ ಸೂಕ್ತ ಹಾಗ್ಯಾಕೆ ಹೇಳಲಿಲ್ಲ? ಪುರುಷ ಏವ ಇದಂ ಸರ್ವಂ ಅನ್ನೋದ್ರ ಬದಲು ಪುರುಷೇಣ ಇದಂ ಸರ್ವಂ ವ್ಯಾಪ್ತಂ ಅಂತ ಹೇಳ್ಬೋದಾಗಿತ್ತಲ್ಲ. ವೇದದಲ್ಲಿ ಆ ಮಾತು ಯಾಕಿಲ್ಲ ಅಂದ್ರೆ ಅದು ಲೂಟಾರೂಢಿಯಾಗಿ ವ್ಯವಹಾರ ಮಾಡೋದು ಹಾಗೆ. ದಾಸರು ಬಹಳ ಒಳ್ಳೆ ಉತ್ತರ ಕೊಡ್ತಾರೆ ಅದಕ್ಕೆ. ಒಂದು ಕಬ್ಬಿಣವನ್ನ ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿಬಿಟ್ರೆ ಏನಾಗ್ತದೆ? ಕಬ್ಬಿಣದ ತುಂಬಾ ಅಗ್ನಿ ವ್ಯಾಪಿಸಿ ಬಿಡ್ತದೆ. ಆವಾಗ ಅದನ್ನ ಕಬ್ಬಿಣ ಅಂತ ಯಾರು ಹೇಳೋದಿಲ್ಲ. ಏನಂತ ಇದೇನು ಅಂತ ಕೇಳಿದ್ರೆ ಇದು ಕೆಂಡ ಅಂತಾರೆ. ಕೆಂಡ ಅಲ್ಲ, ಇದು ಅಗ್ನಿ ಅಲ್ಲ. ಅಗ್ನಿ ಕಬ್ಬಿಣದ ತುಂಬಾ ವ್ಯಾಪಿಸಿ ಕೆಂಪಾಗಿ ಕಾಣಿಸ್ತಾ ಇದೆ, ಇದನ್ನೇ ಕೆಂಡ ಅಂತ ಬಿಡ್ತಾರೆ. ನಿಜವಾಗಿಯೂ ಅದು ಕೆಂಡ ಅಲ್ಲ, ಅದು ಕೆಂಡ ಅದರಲ್ಲಿ ಆವರಿಸಿದೆ, ಅಗ್ನಿ ಅದರಲ್ಲಿ ಆವರಿಸಿದೆ. ಹಾಗೆ ಪರಮಾತ್ಮ ಎಲ್ಲ ಕಡೆ ಆವರಿಸಿರೋದ್ರಿಂದ ಕಬ್ಬಿಣದ ತುಂಬಾ ಬೆಂಕಿ ಆವರಿಸಿ ಅದನ್ನೇ ಬೆಂಕಿ ಕಬ್ಬಿಣ ಕೆಂಡ ಅಂತ ಹೇಳೋ ಹಾಗೆ ಪರಮಾತ್ಮ ಎಲ್ಲ ಕಡೆಯಲ್ಲೂ ಒಳಗೆ ಹೊರಗೆ ಆವರಿಸಿ ಬಿಟ್ಟಿದ್ರಿಂದ ಇದೆಲ್ಲವೂ ಪರಮಾತ್ಮ ಅಂತ ಹೇಳೋ ರೂಢಿ ಹಾಗೆ ಬಂದಿದೆ ಅಂತ. ನಿಜವಾಗೂ ಅದೇ ಪರಮಾತ್ಮ ಅಲ್ಲ. ಸಪ್ತಲೋಹವು ನೋಳ್ಪ ಜನರಿಗೆ ಸಪ್ತಜಿಹ್ವನ ತೆರದಿ ತೋರ್ಪುದು, ಲುಪ್ತ ಪಾವಕ ಲೋಹ ಕಾಂಬುದು ಪೂರ್ವದೋಪಾದಿ. ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲದ ಹಿತವ ಕೈಕೊಂಡು. ಸಪ್ತಲೋಹ ಅಂದ್ರೆ ಕಾದ ಕಬ್ಬಿಣ ನೋಳ್ಪ ಜನರಿಗೆ ನೋಡುವವರಿಗೆ ಏನ್ ಕಾಣಿಸ್ತದೆ? ಸಪ್ತಜಿಹ್ವನ ತೆರದಿ ತೋರ್ಪುದು. ಸಪ್ತಜಿಹ್ವ ಅಂದ್ರೆ ಅಗ್ನಿ. ಅಗ್ನಿಗೆ 7 ನಾಲಿಗೆ ಇದೆಯಂತೆ. ಕಾಲಿ, ಕರಾಲಿ, ಚಮನೋ, ಜವಾಚ ಅಂತ 7 ನಾಲಿಗೆ ಹೇಳ್ತಾರೆ. ಆದ್ರಿಂದ ಸಪ್ತಜಿಹ್ವ ಅಂದ್ರೆ ಅಗ್ನಿ. ಸಪ್ತಲೋಹವು ನೋಳ್ಪ ಜನರಿಗೆ ಸಪ್ತಜಿಹ್ವನ ತೆರದಿ ತೋರ್ಪುದು, ಅದೇ ಅಗ್ನಿ ಅಂತ ಕಾಣಿಸ್ತದೆ. ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ನೀರಿಗೆ ಹಾಕಿದ ಮೇಲೆ ಅದು ತಣ್ಣಗಾದ ಮೇಲೆ ಮತ್ತೆ ಲುಪ್ತ ಪಾವಕ ಲೋಹ ಕಾಂಬುದು ಪೂರ್ವದೋಪಾದಿ. ಆಮೇಲೆ ಇದೇನು ಅಂತ ಕೇಳಿದ್ರೆ ಕಬ್ಬಿಣ ಅಂತಾರೆ. ಯಾಕೆ? ಅದ್ರ ಬಣ್ಣ ಅದಕ್ಕೆ ಬಂದಿರ್ತದೆ. ಆದಾಗ ಮಾತ್ರ ಬೆಂಕಿ ಆವರಿಸಿದಾಗ ಇದನ್ನೇ ಬೆಂಕಿ ಅಂತಾರೆ. ಕೆಂಡ ಮುಟ್ಟಬೇಡ. ಆದ್ರೆ ಅದೆಲ್ಲ ಅಗ್ನಿ ಹೋದ ಮೇಲೆ ಕಾಂಬುದು ಪೂರ್ವದೋಪಾದಿ. ಅದರಂತೆ ಪರಮಾತ್ಮ ಎಲ್ಲಾ ಕಡೆ ವ್ಯಾಪಿಸಿರೋದ್ರಿಂದ ಇದೇ ಪರಮಾತ್ಮ, ಇದೆಲ್ಲ ಪರಮಾತ್ಮ ಅಂತ ಹೇಳೋ ರೂಢಿ ಬಂದಿದೆ. ಅವನು ವ್ಯಾಪಿಸಿದ್ದು ಬಿಟ್ಟು ಹೋದ್ರೆ ಗೊತ್ತಾಗ್ತದೆ ಏನು ಅಂತ. ಅವನು ವ್ಯಾಪಿಸಿರೋದ್ರಿಂದ ಪರಮಾತ್ಮ ಅಂತ ವ್ಯವಹಾರ ಬಂದಿದೆ ಹೊರತು ಅವನೇ ಈ ರೀತಿ ಪರಿಣಾಮ ಹೊಂದಿ ಜಗತ್ತಾದದ್ದಲ್ಲ. ಹೀಗೆ ಭಗವಂತನ ವ್ಯಾಪ್ತಿ ಆ ಕಬ್ಬಿಣದಲ್ಲಿ ಅಗ್ನಿಯಂತೆ ಸಮಗ್ರವಾಗಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತ ಆಗ ಹೇಳಿದ ದೃಷ್ಟಾಂತವನ್ನೇ ಬಿಡಿಸಿದ. ವಾರಿದನು ಮಳೆಗೆರೆ, ಮೋಡ ಮಳೆ ಸುರಿಸಿದಾಗ ಬೆಳೆದಿಹ ಬೂರುಹಂಗಳ ಚಿತ್ರ ಫಲರಸ ಬೇರೆ ಬೇರಿಪ್ಪಂತೆ. ಮಳೆ ಬಂದು ಕೂಡಲೇ ಒಂದೊಂದು ಹಣ್ಣಿನ ರುಚಿ ಒಂದೊಂದು ರೀತಿ ಬರ್ತದೆ. ಅದರಂತೆ ಪರಮಾತ್ಮ ಜೀವರಿಗೆ ಸ್ಥೂಲ ದೇಹ ಕೊಟ್ಟು ಕೂಡಲೇ ಬೇರೆ ಬೇರೆ ಕಾರ್ಯ ನಡೆಸ್ತಾರೆ, ಬೇರೆ ಬೇರೆ ಸ್ವಭಾವ ಅಭಿವ್ಯಕ್ತ ಆಗ್ತದೆ. ಆದರೆ ಪರಮಾತ್ಮನದ್ದು ವೈಷಮ್ಯ, ಅವನು ಪಕ್ಷಪಾತ ಮಾಡಿದ ಅಂತ ಯಾರು ಹೇಳಬಾರ್ದು. ಮೋಡ ಪಕ್ಷಪಾತ ಮಾಡಿತು ಅಂತ ಯಾರು ಹೇಳೋದಿಲ್ಲ. ವಾರಿಜಾಪ್ತನ ಕಿರಣ ಮಣಿಗಳ ಸೇರಿ ತತ್ವದ್ವರ್ಣಗಳನ್ನು ವಿಕಾರಗೈಸದೆ ನೋಳ್ಪರಿಗೆ ಕಂಗೊಳಿಸುವಂದದಲ್ಲಿ ನಾರಮಣ ಲೋಕತ್ರಯದೊಳಿಹ 3 ವಿಧ ಜೀವರೊಳಿದ್ದು ವಿಹಾರ ಮಾಡುವನು ಅವರ ಯೋಗ್ಯತೆ ಕರ್ಮವನ್ನನುಸರಿಸಿ. ಸೂರ್ಯ ಬೆಳಕು ಮಾತ್ರ ಹಾಕ್ತಾನೆ, ಕಿರಣ ಮಾತ್ರ ಕೊಡ್ತಾನೆ, ಬಣ್ಣ ಅದರದರ ಬಣ್ಣ ಗೋಚರ ಆಗ್ತದೆ. ಅದರಂತೆ ಪರಮಾತ್ಮ ಸ್ಥೂಲ ದೇಹವನ್ನು ಮಾತ್ರ ಕೊಡ್ತಾನೆ ಹೊರತು ಆ ಜೀವರನ್ನ ಆ ರೀತಿ ಸೃಷ್ಟಿ ಮಾಡಿಲ್ಲ. ಮೊದಲಿಂದಲೇ ಇರ್ತಾನೆ.
ಮೊದಲಿಂದಲೇ ಆ ಬಣ್ಣ ಇತ್ತು. ಸೂರ್ಯ ಬೆಳಕು ಹಾಕಿದ. ಅದರಂತೆ ಅನಾದಿ ಕಾಲದಿಂದ ಜೀವರಿರ್ತಾರೆ. ಪರಮಾತ್ಮ ಸೂರ್ಯ ಬೆಳಕು ಕೊಡುವಂತೆ ಅವರಿಗೆ ಸ್ಥೂಲ ದೇಹ ಕೊಡ್ತಾನೆ. ಭಿನ್ನ ಭಿನ್ನ ಕಾರ್ಯಗಳು ನಡೀತದೆ. ಪರಮಾತ್ಮನದ್ದು ಪಕ್ಷಪಾತ ಅಲ್ಲ, ಪರಮಾತ್ಮನದ್ದು ವೈಷಮ್ಯ ಅಲ್ಲ ಅಂತ ಸೂರ್ಯನ ದೃಷ್ಟಾಂತ, ಮೋಡದ ದೃಷ್ಟಾಂತವನ್ನು ಕೊಟ್ಟು ಅದನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಡ್ತಾ ಇದ್ದ. ಇನ್ನೊಂದು ವಿಷಯ, ಅದು ಬಹಳ ಬಹಳ ಗಹನವಾದ ವಿಷಯ ಇದೆ. ಜಲವನ್ನು ಅಪಹರಿಸುವ ಗಳಿಗೆ ಬಟ್ಟಲು. ಗಳಿಗೆ ಬಟ್ಲು ಅಂತ ಒಂದು ಗಳಿಗೆ ಬಟ್ಟಲಿನ ದೃಷ್ಟಾಂತ ಕೊಡ್ತಾರೆ. ಗಳಿಗೆ ಬಟ್ಲು ಅಂತ ಒಂದು ಹಿಂದಿನ ಕಾಲದಲ್ಲಿ ಇತ್ತಂತ, ಈಗಿಲ್ಲ. ಯಾಕೆ ಬಂತು ಈ ಪ್ರಮೇಯ ಅಂದ್ರೆ, ಪರಮಾತ್ಮನ ಇನ್ನೊಂದು ವ್ಯಾಪಾರ ಹೇಳ್ತಾರೆ. ಈ ತಾಮಸ ಜೀವರಿದ್ದಾರಲ್ಲ, ದುರ್ಯೋಧನನಂಥವ್ರು, ಅವರು ಒಂದೊಂದ್ಸಲ ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಯಾಗ ಮಾಡ್ತಾರೆ, ಸಾತ್ವಿಕ ಕಾರ್ಯಗಳನ್ನು ಮಾಡ್ತಾರೆ, ವೈಷ್ಣವ ಯಾಗಗಳನ್ನೇ ಮಾಡ್ತಾರೆ. ಹಾಗಾದ್ರೆ ಅವರಿಗೆ ಅದರ ಫಲ ಸಿಕ್ಕದೋ, ಮೋಕ್ಷ ಸಿಕ್ಕದೋ ಅಂತಂದ್ರೆ, ಕಾರ್ಯ ಮಾಡೋರು ಅವರು, ಅದರ ಫಲ ಎಲ್ಲ ಸಾತ್ವಿಕರಿಗೆ. ಹೆಸರಿನಿಂದು ಬಸರನಂದು ಅಂತನ್ನೋ ಹಂಗೆ ಕಾರ್ಯ ಮಾಡೋದು ಅವರು, ಅದೆಲ್ಲ ಸಾತ್ವಿಕ ಕರ್ಮ ಮಾಡ್ತಾರೆ ಅವರು, ಆದ್ರೆ ಅದರ ಫಲ ಮಾತ್ರ ಸಾತ್ವಿಕರಿಗೆ ಬರ್ತದಂತೆ, ಅವರಿಗೆ ಅದು ಹೋಗೋದಿಲ್ಲ. ಹಾಗೆ ಸಜ್ಜೀವರು ಕೆಲವು ಸಲ ಕೆಟ್ಟ ಕೆಲಸ ಮಾಡಿಬಿಡ್ತಾರೆ. ಕೆಟ್ಟ ಕೆಲಸ ಮಾಡಿದ್ರು ಅಂತಂದು ಅವರನ್ನು ಅಂಧಂತಮಸ್ಸಿಗೆ ಹಾಕ್ತಾನೆ ಅಂತ ತಿಳ್ಕೋಬಾರದು. ಈ ಕೆಟ್ಟ ಕೆಲಸದ ಫಲ ಎಲ್ಲ ತಾಮಸರಿಗೆ ಕೊಟ್ಟು ಬಿಡ್ತಾನಂತೆ, ಇವರಿಗೆ ಒಳ್ಳೆ ಫಲ ಮಾತ್ರ. ತಾಮಸರು ಮಾಡಿದಂಥ ಸತ್ಕರ್ಮದ ಫಲ ಸಾತ್ವಿಕರಿಗೆ ಬರ್ತದೆ, ಸಾತ್ವಿಕರು ಮಾಡಿದಂಥ ಕೆಟ್ಟ ಕೆಲಸದ ಫಲ ತಾಮಸರಿಗೆ ಹೋಗ್ತದೆ.